ಇನ್ನು ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ರೆಡಿ. ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ 2025 ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ಅನ್ನ ರವಾನೆ ಮಾಡಿದ್ದಾರೆ ಸಚಿವರು. ಮೈಕ್ರೋ ಫೈನಾನ್ಸ್ನ ನಿಯಂತ್ರಣಕ್ಕೆ ಸುಗ್ರೀವಾಜ್ಞೆ ತಯಾರಾಗಿದೆ. ಹೇಗಿರುತ್ತೆ ನಿಯಮಾವಳಿ ಅನ್ನೋದರ ಬಗ್ಗೆ ಕೂಡ ರಾಜ್ಯದ ಜನತೆಗೆ ಕುತೂಹಲ ಇದೆ. ಸಿಎಂ ಸಿದ್ದರಾಮಯ್ಯಗೆ ಈಗಾಗಲೇ ಡ್ರಾಫ್ಟ್ ಅನ್ನ ರವಾನಿಸಿದ್ದಾರೆ ಎಚ್.ಕೆ. ಪಾಟೀಲ್ ಕಾನೂನು ಸಚಿವರು. ಇದರ ಬಗ್ಗೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿತ್ತು. ಎಚ್.ಕೆ. ಪಾಟೀಲ್ ಆ ಡ್ರಾಫ್ಟ್ ಅನ್ನ ಈಗ ಸಿಎಂಗೆ ಕಳಿಸಿದ್ದಾರೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಡ್ರಾಫ್ಟ್ ಅನ್ನ ಸಿದ್ಧಪಡಿಸಿರುವಂತಹ ಎಚ್.ಕೆ.ಪಿ. ಸುಗ್ರೀವಾಜ್ಞೆ ಡ್ರಾಫ್ಟ್ ಪರಿಶೀಲನೆ ನಡೆಸಲಿದ್ದಾರೆ ಸಿಎಂ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇವತ್ತು ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ರು. ಅದಾದ ನಂತರ ಖಂಡಿತ ನಾಳೆ ರಾಜ್ಯಪಾಲರ ಅಂಕಿತ ಏನಿದೆ, ಅದಕ್ಕೂ ಕೂಡ ಈಗ ವೇಟ್ ಮಾಡಲಾಗ್ತಾ ಇದೆ. ಇನ್ನು ಪರಿಶೀಲನೆ ನಡೆಸಬೇಕಾಗಿದೆ ಸಿಎಂ. ಅವರು ಡ್ರಾಫ್ಟ್ ಅನ್ನು ಈಗಾಗಲೇ ಕಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಡ್ರಾಫ್ಟ್ ರವಾನಿಸಿದಂಥ ಸಚಿವರು ಇಂದು ಅಥವಾ ನಾಳೆ ರಾಜ್ಯಪಾಲರು ಅಂಕಿತ ಹಾಕುವಂತ ಸಾಧ್ಯತೆ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯೋದಕ್ಕೆ ಸುಗ್ರೀವಾಜ್ಞೆ. ತಪ್ಪಿತಸ್ಥರಿಗೆ 3 ವರ್ಷ ಕಠಿಣ ಶಿಕ್ಷೆ, 5 ಲಕ್ಷದವರೆಗೆ ದಂಡ. ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಗಿದೆ. ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹೆಚ್ಚಿನ ಪವರ್ ಅನ್ನು ನೀಡಲಾಗಿದೆ. ಪ್ರಕರಣದ ವೇಳೆ ಸುಮೋಟೋ ದಾಖಲಿಸುವಂತ ಅವಕಾಶ ಕೂಡ ಇದೆ. ಅವರೇ ಸ್ವಯಂ ಪ್ರೇರಿತರಾಗಿ ಕೇಸನ್ನು ಕೂಡ ದಾಖಲಿಸಬಹುದು ಅಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದಾಗ. ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಿಸದೆ ಬಿಡೋ ಹಾಗಿಲ್ಲ. ಓಬಂಡ್ಸ್ಮನ್ ನೇಮಕಕ್ಕೆ ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಸಾಲ ಮರುಪಾವತಿಗೆ ಸಂಬಂಧಪಟ್ಟ ಹಾಗೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಅಧಿಕಾರಿ ಅಲ್ಲಿ ನೇಮಿಸೋದಕ್ಕೂ ಕೂಡ ಅವಕಾಶ ಇದೆ.